ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮೊಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮೊಹಿಗೌಡ ಮಾತಾಡ್ತಿರೋದು. KCET 2025 ವಿದ್ಯಾರ್ಥಿಗಳು ಈಗ KCET ರಿಸಲ್ಟ್ಸನ್ನು ಚೆಕ್ ಮಾಡಿದ್ದ ಆದಮೇಲೆ ಸ್ಟೂಡೆಂಟ್ಸ್ದು ಯಾರ್ದಾದರೆ ಎಬೋವ್ 1 ಲ್ಯಾಕ್ ರ್ಯಾಂಕಿಂಗ್ ಇದೆಯೋ, ಎಬೋವ್ 50,000 ರ್ಯಾಂಕಿಂಗ್ ಇದೆಯೋ ಅಥವಾ ಎಬೋವ್ 1,50,000 ಪ್ಲಸ್ ಇದೆಯೋ, ಇಂತಹ ಸ್ಟೂಡೆಂಟ್ಸು ಕೇಳ್ತಿರುವಂಥದ್ದು, ಸರ್ ನಮಗೆ ಒಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ ಸೀಟ್ ಅಲರ್ಟ್ ಆಗುತ್ತಾ ಇಲ್ವಾ, ನಮಗೆ ಸೀಟ್ ಸಿಗಬೇಕಂದ್ರೆ ನಾವು ಏನು ಮಾಡಬೇಕು ಅಂತ ಕೇಳ್ತಿದ್ದಾರೆ. ಸೊ ಅದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ ಕ್ಲಾರಿಫಿಕೇಷನನ್ನು ತಿಳಿಸ್ಕೊಡ್ತೀನಿ, ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಕೊಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಆ್ಯಂಡ್ ಹಾಗೇನು ಚಾನಲ್ಗೆ ಪಟ್ಟಂತ ಒಂದು ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನಾನು ಹೇಳೋವಂತಹ 2 ಟಿಪ್ಸನ್ನು ನೀವು ಫಾಲೋ ಮಾಡಿದ್ದೀರಾ ಅಂತ ಅಂದರೆ ಆ್ಯಂಡ್ ಹಾಗೇನು ಸಹ ನೀವು ಆಪ್ಷನ್ ಎಂಟ್ರೀಸ್ ಮಾಡೋದಕ್ಕಿಂತ ಮುಂಚೆ ನಾನು ಹೇಳುವಂತಹ ಒಂದು ಕೆಲಸ ಮಾಡಿದ್ದೀರಾ ಅಂತ ಅಂದರೆ ನಿಮಗೆ 100% ಆಗಿ ಸೀಟ್ ಆದರೆ ಅಲರ್ಟ್ ಆಗುತ್ತೆ, ನಿಮ್ಮದು ಎಷ್ಟೇ ರ್ಯಾಂಕಿಂಗ್ ಇರಲಿ. ಬಟ್ ನಾನು ಹೇಳುವಂತಹ ಒಂದು 2 ಸ್ಟೆಪ್ಸನ್ನು ಸಹ ನೀವು ಕಂಪ್ಲೀಟ್ಲಿ ಫಾಲೋ ಆಗಬೇಕಾಗುತ್ತೆ. ಸೊ ಓಕೆನಾ, ಮೊದಲಿಗೆ ನೋಡಿ, ನಿಮ್ಮದು ರ್ಯಾಂಕಿಂಗು 50,000 ಪ್ಲಸ್ ಇರಲಿ, 1 ಲ್ಯಾಕ್ ಪ್ಲಸ್ ಇರಲಿ ಅಥವಾ ಎಷ್ಟೇ ಇರಲಿ, ನಿಮಗೆ ಒಂದು ಇಂಜಿನಿಯರಿಂಗ್ ಕಾಲೇಜಸಲ್ಲಿ ಸೀಟ್ ಆದರೆ ಅಲರ್ಟ್ ಆಗುತ್ತೆ. ನಿಮ್ಮ ಒಂದು ಮೈಂಡಲ್ಲಿ ಏನು ಬಂದಿದೆ, ರಿಸಲ್ಟ್ ಬಂದಿದ್ದ ಆದಮೇಲೆ ತುಂಬ ಜನ ಸ್ಟೂಡೆಂಟ್ಸು ಡಿಸಪಾಯಿಂಟ್ ಆದರೆ ಆಗಿದ್ದೀರಾ, ಎಬೋವ್ 80,000 ಎಬೋವ್ 1 ಲ್ಯಾಕ್ ಬಂದಿರೋದಕ್ಕೆ ನನಗೆ ಸೀಟ್ ಅಲರ್ಟ್ ಆಗುತ್ತೋ ಇಲ್ವಾ ಅಂತ ಹೇಳಿಬಿಟ್ಟು. ಸೊ ನೋಡಿ, ನಾನು ನಿಮಗೆ ಒಂದು ಎಕ್ಸಾಂಪಲನ್ನು ಕೊಡ್ತೀನಿ. ಈಗ ಲಾಸ್ಟ್ ಇಯರ್ ಎಲ್ಲ ಅಬ್ಸರ್ವ್ ಮಾಡೋದಾದರೆ ನಿಮಗೆ 3 ರೌಂಡ್ಸನ್ನು ನಡೆಸ್ಕೊಡ್ತಾರೆ. ನೀವು ಆಪ್ಷನ್ ಎಂಟ್ರಿ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ, ನೀವು ಎಷ್ಟು ಕಾಲೇಜಸನ್ನು ಆ್ಯಡ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಬೋವ್ 1 ಲ್ಯಾಕ್ ಪ್ಲಸ್ ಇರೋರಿಗೆ, ಎಬೋವ್ 50,000 ಇರೋರಿಗೆ, ಎಬೋವ್ 80,000 ಇರೋರಿಗೆ ಸ್ವತಃ ನಾನೇ ಸಹ ಆಪ್ಷನ್ ಎಂಟ್ರಿಯನ್ನು ಮಾಡಿಕೊಟ್ಟಿದ್ದೀನಿ. ಅವರಿಗೆ ಸೀಟು ಅಲರ್ಟ್ ಆಗಿದೆ. ಅವರೀಗ ಥ್ರೂ KA ಕೌನ್ಸಿಲಿಂಗ್ ಮೂಲಕ ಸೀಟನ್ನು ಪಡ್ಕೊಂಡು ಅವರು ಕಾಲೇಜಸ್ಗೂ ಹೋಗ್ತಿದ್ದಾರೆ, ಜೊತೆಗೆ ಅವ್ರಿಗೆ ಸ್ಕಾಲರ್ಶಿಪ್ಸನ್ನು ಸಹ ಬರ್ತಿದ್ದಾವೆ. ಓಕೆನಾ, ನಾನು ಹೇಳುವಂತಹ ಎಲ್ಲ ಒಂದು ಸ್ಟೆಪ್ಸನ್ನು ನೀವು ಫಾಲೋ ಮಾಡ್ತಾ ಹೋಗಿ, ಕೌನ್ಸಿಲಿಂಗಲ್ಲಿ ಆಗಿರ್ಬೋದು ಅಥವಾ ಕಾಲೇಜ್ಗೆ ಜಾಯ್ನ್ ಆಗಿದ್ದ ಆದಮೇಲೆ ಆಗಿರ್ಬೋದು, ನಿಮಗೆ 100% ಆಗಿ ಹೆಲ್ಪ್ ಆದರೆ ಆಗುತ್ತೆ. ಓಕೆನಾ, ಮೊದಲಿಗೆ ನೋಡಿ, ಈಗ ನಾನು ಹೇಳುವಂತಹ ಒಂದು ಸ್ಟೆಪ್ ಏನು ಅಂತ ಅಂದರೆ, ಈಗ ನೀವು ಇಂಜಿನಿಯರಿಂಗ್ ಕಾಲೇಜಸ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಾ. ಸೊ ನೀವು ಯಾವ ಒಂದು ಬ್ರ್ಯಾಂಚ್ಗೆ ಹೋಗಬೇಕು ಅನ್ನೋದನ್ನು ಮೊದಲಿಗೆ ಡಿಸೈಡ್ ಆಗಿಬಿಡಿ. ಓಕೆನಾ, ಸೊ ಈಗ ಕೆಲವೊಂದಿಷ್ಟು ಸ್ಟೂಡೆಂಟ್ಸು ನಾನು ಕೇವಲ CSE ಬ್ರಾಂಚ್ಗೆ ಹೋಗ್ತೀನಿ, ಕೇವಲ ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್ಗೆ ಹೋಗ್ತೀನಿ ಅನ್ನೋಂಥ ಸ್ಟೂಡೆಂಟ್ಸು ನೀವು ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲಿ ನೀವು ಆ್ಯಡ್ ಮಾಡೋವಂಥ ಕಾಲೇಜಸಲ್ಲಿ ಓನ್ಲಿ CSE ಬ್ರಾಂಚನ್ನೇ ಆ್ಯಡ್ ಮಾಡ್ತಾ ಹೋಗಿ, ಬೇರೆ ಯಾವುದೇ ಒಂದು ಬ್ರಾಂಚಸನ್ನು ಆ್ಯಡ್ ಮಾಡೋದಕ್ಕೆ ಹೋಗಬೇಡಿ. ಆ್ಯಂಡ್ ಇಲ್ಲಿ ಕೆಲವೊಂದಿಷ್ಟು ಸ್ಟೂಡೆಂಟ್ಸು ನಾನು ಮೆಕ್ಯಾನಿಕಲ್ಲು, ಸಿವಿಲ್ ಈ ಒಂದು 2 ಬ್ರಾಂಚಸ್ಗಾದರೆ ಹೋಗ್ತೀನಿ, ಇಲ್ಲ ಬೇರೆ ಯಾವುದೇ ಬ್ರಾಂಚ್ಗೂ ನಾನು ಹೋಗಲ್ಲ ಅನ್ನೋಂಥ ಸ್ಟೂಡೆಂಟ್ಸು ನೀವು ಆಪ್ಷನ್ ಎಂಟ್ರಿ ಟೈಮಲ್ಲಿ ಅದೇ ಒಂದು ಬ್ರಾಂಚಸನ್ನು ಆ್ಯಡ್ ಮಾಡಬೇಕಾಗುತ್ತೆ. ಅದರ ಜೊತೆಗೆ ಏನು ಅಂತ ಅಂದರೆ, ಇಲ್ಲಿ ಕೆಲವೊಂದಿಷ್ಟು ಸ್ಟೂಡೆಂಟ್ಸು ನಾನು ಇಂಜಿನಿಯರಿಂಗ್ ಮಾಡಬೇಕು, ಯಾವುದೇ ಬ್ರಾಂಚ್ ಆದರೂ ಹೋಗ್ತೀನಿ, ಎಲ್ಲ ಬ್ರಾಂಚಸನ್ನು ಆ್ಯಡ್ ಮಾಡ್ತೀನಿ ಅಂತ ಅಂದರೆ, ಸೊ ನೀವು ಎಲ್ಲ ಬ್ರಾಂಚಸನ್ನು ಆ್ಯಡ್ ಮಾಡ್ಬೋದು. ಎಲ್ಲ ಒಂದು ಕಾಲೇಜಸಲ್ಲೂ ನಿಮಗೆ ಆಗ ಸೀಟ್ ಸಿಗುವಂಥ ಚಾನ್ಸಸ್ ಆದರೆ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಓಕೆನಾ, ಸೊ ನೀವು ಯಾವ ಬ್ರಾಂಚಸ್ಗೆ ಹೋಗೋದಕ್ಕೆ ರೆಡಿ ಇದ್ದೀರಾ ಅನ್ನೋದನ್ನು ಡಿಸೈಡ್ ಆಗಿಬಿಟ್ಟು ನೀವು ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲಿ ಏನೊಂದು ಕಾಲೇಜಸನ್ನು ಲೀಸ್ಟ್ ಮಾಡ್ತೀರಾ, ಆ ಒಂದು ಕಾಲೇಜಸಲ್ಲಿ ಆ ಒಂದು ಬ್ರಾಂಚಸನ್ನು ಮಾತ್ರ ಆ್ಯಡ್ ಮಾಡಿ. ಓಕೆನಾ, ಸೊ ಇದೊಂದು ಸ್ಟೆಪ್ಪು. ನೆಕ್ಸ್ಟ್ ಏನು ಅಂತ ಅಂದರೆ, ಹೀಗೆ ಹೇಳುವಂಥದ್ದು ತುಂಬ ಇಂಪಾರ್ಟೆಂಟ್ ಆದರೆ ಆಗಿರುತ್ತೆ. ಸೊ ನೋಡಿ, ನಿಮ್ಮ ಒಂದು ರ್ಯಾಂಕಿಂಗ್ಗೆ ತಕ್ಕಂಥ ನೀವು ಒಂದು ಕಾಲೇಜಸನ್ನು ಆದರೆ ಲೀಸ್ಟ್ ಮಾಡಬೇಕಾಗುತ್ತೆ. ಯಾವ ರೀತಿ ಏನು ಅಂತ ಹೇಳಿಬಿಟ್ಟು ಈಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಿಮ್ಮದು ರ್ಯಾಂಕಿಂಗ್ ಎಷ್ಟೇ ಬಂದಿರಲಿ, ನಿಮ್ಮ ಒಂದು ರ್ಯಾಂಕಿಂಗ್ಗೆ ತಕ್ಕಂತೆ ಒಂದು ಕಾಲೇಜಸನ್ನು ಲೀಸ್ಟ್ ಮಾಡಬೇಕಾಗುತ್ತೆ. ನೋಡಿ, ನಿಮಗೆ ಕಾಲೇಜ್ ಕಟ್ ಆಫನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಈಗ ಕಾಲೇಜ್ ಕಟ್ ಆಫ್ ಅಂತ ಅಂದರೆ, ಆ ಒಂದು ಕಾಲೇಜ್ ಕಟ್ ಆಫಲ್ಲಿ ಏನಿರುತ್ತೆ ಅಂತಂದರೆ, ನಿಮ್ಮ ಒಂದು ಕ್ಯಾಟಗಿರಿಗೆ ಆ್ಯಂಡ್ ಹಾಗೇನು ನೀವು ಯಾವ ಒಂದು ಕಾಲೇಜಸ್ಗೆ ಹೋಗಬೇಕು ಅಂತ ಅಂದ್ಕೊಂಡಿರ್ತೀರ, ಆ ಒಂದು ಕಾಲೇಜ್ ಮೆನ್ಷನ್ ಆಗಿರುತ್ತೆ, ಒಂದು ಬ್ರಾಂಚ್ ಮೆನ್ಷನ್ ಆಗಿರುತ್ತೆ. ಈ ಒಂದು ಬ್ರಾಂಚ್ಗೆ ಈ ಕಾಲೇಜಲ್ಲಿ ಇಷ್ಟು ಒಂದು ಕಟ್ ಆಫ್ ಆದರೆ ಇದೆ, ಈ ಒಂದು ಕ್ಯಾಟಗರಿಗೆ ಅಂತ ಇರುತ್ತೆ. ಸೊ ನಿಮ್ಮ ಒಂದು ಕಟ್ ಆಫ್ ಎಷ್ಟಿದೆ, ಆ ಒಂದು ಕಾಲೇಜಸಲ್ಲಿ ಕಟ್ ಆಫ್ ಎಷ್ಟಿದೆ, ನಿಯರ್ ಬೈ ಇರುವಂತಹ ಎಲ್ಲ ಕಾಲೇಜಸನ್ನು ಲೀಸ್ಟ್ ಮಾಡಿದ್ದೀರಾ ಅಂತ ಅಂದರೆ ನಿಮಗೆ 100% ಆಗಿ ಸೀಟ್ ಆದರೆ ಅಲರ್ಟ್ ಆಗುತ್ತೆ. ಅದನ್ನು ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನೋಡಿ, KA ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಪ್ರವೇಶ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ UG CET 2024 ಅಂತ ಕಾಣಿಸಿದೆ ಅಲ್ವಾ. ಸೊ ಇಂದಿನ ವರ್ಷದ ಪ್ರವೇಶಗಳು ಹತ್ರ ನೀವು ಕ್ಲಿಕ್ ಮಾಡಿದ್ರಾ ಅಂತ ಅಂದರೆ ಇಲ್ಲಿ ನಿಮಗೆ UG CET 2024 ಅಂತ ಬರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದ ಆದಮೇಲೆ ನಿಮಗೆ ಈ ರೀತಿಯಾಗಿ ಆದರೆ ಬರುತ್ತೆ. ಸೊ ನೀವು ಮೇಲೆ ಸ್ಕ್ರೋಲ್ ಮಾಡ್ತಾ ಬಂದಿದ್ದೀರಾ ಅಂತ ಅಂದರೆ UG CET 2024 ಮೊದಲ ಸುತ್ತಿನ ಸೀಟು ಹಂಚಿಕೆ ಫಲಿತಾಂಶ ಕಟ್ ಆಫ್ ಅಂತ ಇದೆ. ಓಕೆನಾ, ಇದು ಲಾಸ್ಟ್ ಇಯರ್ ಕಾಲೇಜ್ ಕಟ್ ಆಫ್ಸನ್ನು ನೀವು ನೋಡ್ಕೋಬೇಕಾಗುತ್ತೆ. ಇದೇ ಒಂದು ವೆಬ್ಸೈಟಲ್ಲಿ ನೀವು ನಿಧಾನಕ್ಕೆ ಬಂದಿದ್ದೀರಾ ಅಂತ ಅಂದರೆ ಮೊದಲ ಸುತ್ತಿನ ಸೀಟು ಹಂಚಿಕೆ ಫಲಿತಾಂಶ ಕಟ್ ಆಫು, ಮತ್ತು ಅದರ ಮೇಲೆ ನಿಮಗೆ 2ನೇ ಸುತ್ತಿನ ಸೀಟು ಹಂಚಿಕೆ ಫಲಿತಾಂಶ ಕಟ್ ಆಫು ಆ್ಯಂಡ್ ನೆಕ್ಸ್ಟ್ 3rd ರೌಂಡ್ಸೂ ಸಹ ನಿಮಗೆ ಕಟ್ ಆಫ್ ಆದರೆ ಸಿಗುತ್ತೆ. ಸೊ ಆ ಒಂದು ಕಟ್ ಆಫ್ಸನ್ನು ತಗೊಂಡು ಈಗ ನೀವು BSc ನರ್ಸಿಂಗ್ ಮಾಡಬೇಕಂತ ಅಂದ್ಕೊಂಡಿದ್ದೀರಾ, ಇಂಜಿನಿಯರಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಯಾವ ಒಂದು ಕೋರ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ನೋಡಿ, ಎಲ್ಲ ಕೋರ್ಸ್ದೂ ಸಹ ಇದೆ. ಇದರ ಮೇಲೆ ಈಗ ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ಇಂಜಿನಿಯರಿಂಗ್ ಜನರಲ್ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ಸಹ ನಿಮಗೆ 51 ಪೇಜಸ್ದು ಒಂದು PDF ಆದರೆ ಬರುತ್ತೆ. ಇದು 3 ಸರಿ ಕಟ್ ಆಫ್ ಬಂದಿರುತ್ತೆ. ಫಸ್ಟ್ ರೌಂಡ್ ರಿಸಲ್ಟ್ಸ್ ಬಂದಿದ್ದಾದಮೇಲೆ ಫಸ್ಟ್ ರೌಂಡ್ ಕಟ್ ಆಫು, ಸೆಕೆಂಡ್ ರೌಂಡ್ ರಿಸಲ್ಟ್ಸ್ ಬಂದಿದ್ದಾದಮೇಲೆ ಸೆಕೆಂಡ್ ರೌಂಡ್ ಕಟ್ ಆಫು, 3rd ರೌಂಡ್ ರಿಸಲ್ಟ್ಸ್ ಬಂದಿದ್ದಾದಮೇಲೆ 3rd ರೌಂಡ್ ಕಟ್ ಆಫ್ ಆದರೆ ಬರುತ್ತೆ. ಸೊ ಈ ಒಂದು ಕಟ್ ಆಫನ್ನು ತಗೊಂಡು ನೀವು ನೋಡಿ, ನಾನು
ನಾನು ನಿಮಗೆ ಒಂದು ಎಕ್ಸಾಂಪಲನ್ನು ತೋರಿಸ್ಕೊಡ್ತೀನಿ. ಈ ರೀತಿ ಎಲ್ಲ ಒಂದು ಕಾಲೇಜಸ್ಸನ್ನು ಸಹ ಇರುತ್ತೆ. ನೀವು ಈಗ ಚಿಕ್ಕಮಗಳೂರು ಡಿಸ್ಟಿಕ್ ಆಗಿರ್ಬೋದು, ಧಾರವಾಡದ ಆಗಿರ್ಬೋದು, ಎಲ್ಲ ಒಂದು ಕಾಲೇಜಸ್ ಇರುತ್ತೆ. ಈಗ ಬೆಂಗಳೂರಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿರೋಂಥ ಸ್ಟೂಡೆಂಟ್ಸು ಕಾಲೇಜ್ ನೇಮನ್ನು ಓದ್ಕೊಳ್ಳಿ, ಅಥವಾ ಮೈಸೂರಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿರೋ ಸ್ಟೂಡೆಂಟ್ಸು ನೀವು ಕಾಲೇಜು ಯಾವ ಒಂದು ಕಾಲೇಜು ಏನು ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳಿ. ಈಗ ನಾನು ನಿಮಗೆ ಸಿಂಪಲ್ ಆಗಿ ಹೇಳೋದಾದರೆ ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು, ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಹೇಳ್ಬಿಟ್ಟು ಇಲ್ಲಿ ಕ್ಯಾಂಪಸ್ ಬೆಂಗಳೂರು ಅಂತ ಇದೆ ಅಲ್ವಾ. ಸೊ ಇಲ್ಲಿ ನೀವು ಬ್ರಾಂಚಸ್ಸನ್ನು ನೋಡ್ಕೊಳ್ಳಿ, ಯಾವ ಬ್ರಾಂಚಸ್ ಇದೆ ಈ ಒಂದು ಕಾಲೇಜಲ್ಲಿ ಅಂತ ಹೇಳ್ಬಿಟ್ಟು. ಜೊತೆಗೆ ಇಲ್ಲಿ ನಿಮಗೆ ಒಂದು ಕ್ಯಾಟಗಿರಿ ಆದರೆ ಮೆನ್ಷನ್ ಆಗಿದೆ. ಓಕೆನಾ, ಈ ಒಂದು ಕ್ಯಾಟಗಿರಿ ಮೆನ್ಷನ್ ಆಗಿದೆ ಅಲ್ವಾ. ಈಗ ನೀವು ಏನು ಅಬ್ಸರ್ವ್ ಮಾಡಬೇಕು ಅಂತ ಅಂದರೆ, ನಾನು ಈ ಒಂದು ಕಾಲೇಜಲ್ಲಿ ಒಂದು CS ಕಂಪ್ಯೂಟರ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಂದು ಒಂದು 2A ಜನರಲ್ ಕ್ಯಾಟಗಿರಿ ಬರುತ್ತೆ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ಎಷ್ಟು ಇದೆ ಕಟ್ ಆಫ್ ಅಂತ ಅಂದರೆ, CS ಕಂಪ್ಯೂಟರ್ಸ್ ನೀವು ನೋಡ್ಬೋದು 20,286 ಇದೆ. ಇದೊಂದು 5,000 ವೇರಿಯೇಷನ್ ಆದರೂ ಆಗ್ಬೋದು ಅಷ್ಟೇ. ಓಕೆನಾ, ಜಾಸ್ತಿ ಏನು ವೇರಿಯೇಷನ್ ಏನು ಆಗೋದಿಲ್ಲ. ಸೊ ನೀವೀಗ ನಿಮ್ಮ ಒಂದು ರ್ಯಾಂಕಿಂಗ್ಗೆ ನಿಯರ್ ಬೈ ಇರುವಂತಹ ಈ ರೀತಿ ಎಲ್ಲ ಒಂದು ಕಾಲೇಜಸ್ಸನ್ನು ಆ್ಯಡ್ ಮಾಡಬೇಕಾಗುತ್ತೆ. ನೀವು ಯಾವ ಕಾಲೇಜ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರೋ, ಇಲ್ಲ ಅಂತಂದರೆ ಯಾವ ಕಾಲೇಜಸ್ಸಲ್ಲಿ ನಿಮ್ಮ ಒಂದು ರ್ಯಾಂಕಿಂಗ್ಗೆ ತಕ್ಕಂತೆ ಒಂದು ಕಟ್ ಆಫ್ ಆದರೆ ಇದೆಯೋ ಅಷ್ಟು ಕಾಲೇಜಸ್ಸನ್ನು ಲೀಸ್ಟ್ ಮಾಡ್ಕೋಬೇಕಾಗುತ್ತೆ. ನಿಮ್ಮದು ಕ್ಯಾಟಗಿರಿ ಯಾವ್ದು ಬರುತ್ತೆ, 2A ಜನರಲಿಗೆ ಬರ್ತೀರಾ, 3A ಜನರಲಿಗೆ ಬರ್ತೀರಾ ಅಂತ ನೋಡ್ಕೊಳ್ಳಿ. ಈಗ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ವಿದ್ಯಾ ವಿಕಾಸ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಮೈಸೂರು ಅಂತ ಇದೆ. ಈ ಒಂದು ಕಾಲೇಜಲ್ಲಿ ಈಗ ನೀವು ಯಾರಾದ್ರೂ ಸಹ ಒಂದು ಡಬಲ್ ಎಲೆಕ್ಟ್ರಿಕಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ ಅಂತಂದು ನೀವು ಅಬ್ಸರ್ವ್ ಮಾಡ್ಬೋದು. 2A ಜನರಲಿಗೆ ಬಂದುಬಿಟ್ಟು ನಿಮಗೆ ಇಲ್ಲಿ 89,589 ಇದೆ. ಆ್ಯಂಡ್ ಹಾಗೇನೂ ಸಹ ಒಂದು 3A ಜನರಲಿಗೆ ಬಂದುಬಿಟ್ಟು 82,205 ಆದರೆ ಇದೆ. ಓಕೆನಾ, ಸೊ ಈಗ ನಿಮ್ಮದು ರ್ಯಾಂಕಿಂಗ್ 80,000 ಎಬೋ ಬಂದಿದ್ರೆ ಇಂತಹ ಕಾಲೇಜಸ್ಸನ್ನು ನೀವು ಸೆಲೆಕ್ಟ್ ಮಾಡಲೇಬೇಕಾಗುತ್ತೆ. ಓಕೆನಾ, ನಿಮ್ಮದು 1 lakh ಬಂದಿದ್ರೂ ಸಹ ಕಾಲೇಜಸ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಯರ್ ಬೈ ಇರುವಂಥದ್ದು ನಿಮಗೆ ಕಾಲೇಜ್ ಕಟ್ ಆಫನ್ನು ನೋಡಿದ್ದೀರಾ ಅಂತ ಅಂದರೆ, ಕಾಲೇಜ್ ಕಟ್ ಆಫ್ ನಿಮಗೆ ನೋಡೋದು ನಿಮಗೆ ಅರ್ಥ ಆಯಿತು ಅಂತಂದರೆ ಯಾವ ರೀತಿ ಏನು ಅಂತ ಹೇಳಿಬಿಟ್ಟು ಅಷ್ಟು ಕಾಲೇಜಸ್ಸನ್ನು ನೀವು ಲೀಸ್ಟ್ ಮಾಡ್ಕೊಂಡಿದ್ದೀರಾ ಅಂತ ಅಂದರೆ 100% ಆಗಿ ನಿಮಗೆ ಸೀಟ್ ಆದರೆ ಅಲರ್ಟ್ ಆಗುತ್ತೆ. ಒಂದು ಕಾಲೇಜಸ್ಸನ್ನು ರೆಡಿ ಮಾಡ್ಕೊಳ್ಳಿ. ಓಕೆನಾ, ಲೀಸ್ಟ್ ಈಗಲೇ ರೆಡಿ ಮಾಡ್ಕೊಳ್ಳಿ. ಸೊ ನಿಮಗೆ ಈ ಒಂದು 3 ಕಟ್ ಆಫ್ಸ್ನು ಸಹ ಸಿಗುತ್ತೆ. 3 ಕಟ್ ಆಫ್ಸನ್ನು ತಗೊಳ್ಳಿ. ನೀವು ನಿಮ್ಮ ಒಂದು ರ್ಯಾಂಕಿಂಗ್ ಈಗ 80,000 ಬಂದಿದೆ, ಇಲ್ಲ ನಿಮ್ಮ ಒಂದು ರ್ಯಾಂಕಿಂಗ್ 1 lakh ಬಂದಿದೆ ಅಂತ ಅಂದ್ಕೊಳ್ಳಿ. ಯಾವ ಕಾಲೇಜಸಲ್ಲಿ ನಿಮ್ಮ ಒಂದು ಕಟ್ ಆಫು ಯಾವ ಕಾಲೇಜಸಲ್ಲಿ ಕಟ್ ಆಫು ಲಾಸ್ಟ್ ಇಯರ್ 1 lakh ವರೆಗೂ ಇದೆ, ಯಾವ ಬ್ರಾಂಚಸ್ಗಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ನೀವೊಂದು ಕಾಲೇಜಸ್ಸನ್ನು ರೆಡಿ ಮಾಡ್ಕೊಳ್ಳಿ. ಆಗ ನಿಮಗೆ 100% ಆಗಿ ಸೀಟ್ ಆದರೆ ಅಲರ್ಟ್ ಆಗುತ್ತೆ. ಆ್ಯಂಡ್ ಒಂದು ಇಂಪಾರ್ಟೆಂಟ್ ಆಗಿ ನಿಮ್ಗೆ ಏನು ಹೇಳ್ತೀನಿ ಅಂತ ಅಂದರೆ, ನಿಮ್ಮದು ರ್ಯಾಂಕಿಂಗ್ ಎಷ್ಟು 1 lakh 1,50,000 2 lakh ರ್ಯಾಂಕಿಂಗ್ ಬಂದಿದೆ, ಕೇವಲ 20 ಟಾಪ್ ಕಾಲೇಜಸ್ಸನ್ನು ಆ್ಯಡ್ ಮಾಡ್ತೀನಿ ನನಗೆ ಸೀಟ್ ಸಿಗುತ್ತಾ ಅಂತ ಅಂದರೆ ಇರುವಂಥ ಸತ್ಯ ಹೇಳ್ತೀನಿ, 100% ಆಗಿ ಸೀಟ್ ಆದರೆ ಅಲರ್ಟ್ ಆಗೋದಿಲ್ಲ. ನೀವು ಸಫರ್ ಆದರೆ ಆಗ್ತೀರಾ. ಯಾರ್ದಾದ್ರೆ ರ್ಯಾಂಕಿಂಗ್ ಜಾಸ್ತಿ ಬಂದಿದೆಯೋ, ಒಂದು 50,000 ಎಬೋ ಅಥವಾ 1 lakh ಎಬೋ ಈ ರೀತಿ ಯಾರ್ದಾದ್ರೆ ಬಂದಿದೆಯೋ, ಆದಷ್ಟು ಮೋರ್ ಆ್ಯಂಡ್ ಮೋರ್ ನಂಬರ್ ಆಫ್ ಕಾಲೇಜಸ್ಸನ್ನು ಆ್ಯಡ್ ಮಾಡ್ಕೊಳ್ಳಿ. ನೀವು ಟಾಪ್ ಕಾಲೇಜಸ್ಸನ್ನು ಆ್ಯಡ್ ಮಾಡ್ಕೊಳ್ಳಿ, ನಾನು ಬೇಡ ಅಂತ ಹೇಳೋದಿಲ್ಲ. ಅದರ ಜೊತೆಗೆ ನೀವು ಇನ್ನೂ ಹೆಚ್ಚಿನ ಕಾಲೇಜಸ್ಸನ್ನು ಆ್ಯಡ್ ಮಾಡಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ನೀವೇನು ಅಬ್ಸರ್ವ್ ಮಾಡಬೇಕು, ಕಾಲೇಜ್ ಕಟ್ ಆಫನ್ನು ನೋಡ್ಕೊಳ್ಳಿ. ಕಾಲೇಜ್ ಕಟ್ ಆಫ್ ಒನ್ಸ್ ನೋಡಿದಿರ ಅಂತ ಅಂದರೆ ಈ ವರ್ಷದ ಕಾಲೇಜ್ ಕಟ್ ಆಫ್ ಆದರೆ ನಿಮಗೆ ಸಿಗೋದಿಲ್ಲ. ಇದ್ರ ಬಗ್ಗೆನೂ ತಿಳ್ಕೊಳ್ಳಿ. ಈ ವರ್ಷದ ಕಾಲೇಜ್ ಕಟ್ ಆಫ್ ಬಂದುಬಿಟ್ಟು ನಿಮಗೆ ಫಸ್ಟ್ ರೌಂಡ್ ರಿಸಲ್ಟ್ಸ್ ಬಂದಿದ್ದಾದಮೇಲೆ ಸಿಗುತ್ತೆ. ಸೊ ನೀವು ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡೋವಾಗ ನೀವು ಲಾಸ್ಟ್ ಇಯರ್ ಕಾಲೇಜ್ ಕಟ್ ಆಫ್ಸನ್ನು ನೋಡ್ಕೊಂಡು ಯಾವ ಕಾಲೇಜಲ್ಲಿ ನಿಮ್ಮ ಒಂದು ಕ್ಯಾಟಗರಿಗೆ ಕಾಲೇಜ್ ಕಟ್ ಆಫ್ಸ್ ಬಂದುಬಿಟ್ಟು ನಿಮಗೆ ಈಗ ಏನೊಂದು ರ್ಯಾಂಕಿಂಗ್ ಬಂದಿದೆಯೋ ಅದರ ನಿಯರ್ ಬೈ ಇದಾವೋ ಅಷ್ಟು ಕಾಲೇಜಸ್ಸನ್ನು ಆ್ಯಡ್ ಮಾಡ್ಕೊಳ್ಳಿ. 100% ಆಗಿ ನಿಮಗೆ ಸೀಟ್ ಆದರೆ ಅಲರ್ಟ್ ಆಗುತ್ತೆ. ಓಕೆನಾ, ಸೊ ಸದ್ಯಕ್ಕೆ ನೀವು ಈ ಒಂದು 2 ಸ್ಟೆಪ್ಸನ್ನು ಫಾಲೋ ಮಾಡಿ ತಪ್ಪದೆ ಈಗಲೇ ಒಂದು ಕಾಲೇಜ್ ಲಿಸ್ಟನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ನಿಮಗೆ ಆಪ್ಷನ್ ಎಂಟ್ರಿ ತುಂಬ ಈಸಿ ಆಗುತ್ತೆ. ಜೊತೆಗೆ ನಿಮಗೆ 100% ಆಗಿ ಸೀಟ್ ಆದರೆ ಅಲರ್ಟ್ ಆಗುತ್ತೆ. ಓಕೆನಾ, ನಾನು ಮತ್ತೆ ಹೇಳ್ತಿದ್ದೀನಿ, ಯಾರೂ ಸಹ ಡಿಸಪಾಯಿಂಟ್ ಆಗೋದಕ್ಕೆ ಹೋಗಬೇಡಿ. ರ್ಯಾಂಕಿಂಗ್ ಯಾರು ಜಾಸ್ತಿ ಬಂದಿದೆಯೋ ಅಂತ ಸ್ಟೂಡೆಂಟ್ಸು ನನಗೆ ಸೀಟ್ ಅಲರ್ಟ್ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಸೊ ನಾನೇ ಒಂದು ಆಪ್ಷನ್ ಎಂಟ್ರಿ ಮಾಡಿಕೊಟ್ಟಿದ್ದೀನಿ ಲಾಸ್ಟ್ ಇಯರ್ ಸ್ಟೂಡೆಂಟ್ಸ್ಗೆ. ಅಂಥ ಸ್ಟೂಡೆಂಟ್ಸ್ಗೆಲ್ಲ ಸೀಟೆಲ್ಲ ಅಲರ್ಟ್ ಆಗಿದೆ. ನಾನೇನು ಸಹ ಆಪ್ಷನ್ ಎಂಟ್ರಿ ಮಾಡಿದ್ದು, ಅವ್ರದ್ದು ಎಬೋ 1 lakh ಬಂದಿತ್ತು. ಸೊ ಅವ್ರಿಗೊಂದು ಒಳ್ಳೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಒಳ್ಳೆ ಬ್ರಾಂಚಿಗೆ ಸೀಟೇ ಅಲರ್ಟ್ ಆಗಿದೆ. ಓಕೆನಾ, ಸೊ ನೀವು ಇಷ್ಟು ಅಬ್ಸರ್ವ್ ಮಾಡಿಕೊಂಡು ಮೋರ್ ಆ್ಯಂಡ್ ಮೋರ್ ನಂಬರ್ ಆಫ್ ಕಾಲೇಜಸ್ನ ಆಪ್ಷನ್ ಎಂಟ್ರಿಯಲ್ಲಿ ಆ್ಯಡ್ ಮಾಡಿದ್ರ ಅಂತ ಅಂದರೆ 100% ಆಗಿ ಸೀಟ್ ಆದರೆ ಅಲರ್ಟ್ ಆಗುತ್ತೆ. ಜೊತೆಗೆ ಇದರ ರಿಲೇಟೆಡ್ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ, ಖಂಡಿತವಾಗ್ಲೂ ಸಹ ನಾನು ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಜೊತೆಗೆ ಏನಾದರೂ ಇನ್ನೂ ಹೆಚ್ಚಿಗೆ ಡೌಟ್ ಇತ್ತು, ಪರ್ಸನಲಾಗಿ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅಂದರೆ ಇನ್ಸ್ಟಾಗ್ರಾಮ್ ಲಿಂಕನ್ನು ಕಮೆಂಟ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಫಾಲೋ ಮಾಡಿ ಮೆಸೇಜ್ ಮಾಡೋ ಮೂಲಕ ನಿಮ್ಮ ಒಂದು ಡೌಟನ್ನು ಕ್ಲಾರಿಫೈ ಮಾಡ್ಕೊಳ್ಳಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಇದೇ ರೀತಿಯ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಮುಂದೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮೊಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.